ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಈ ಒಂದು ಯೋಜನೆ ಬಂದ್ಬಿಟ್ಟು ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಯೋಜನೆ ಅಂತ ಹೇಳ್ಬೋದು. 5 ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ನೀಡಿರ್ತಕ್ಕಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಯೋಜನೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಯೋಜನೆ ಬಗ್ಗೆ ಏನಾದರೂ ಒಂದು ನ್ಯೂಸ್ ಬಂತು ಅಂತ ಹೇಳಿದರೆ ಎಲ್ಲರೂ ಬಾಯಲ್ಲೂ ಅದೇ ವಿಷಯ ಆಗಿರುತ್ತೆ. ಹಾಗೆ ಎಲ್ಲ ಒಂದು ನ್ಯೂಸ್ ಚಾನಲ್ಗಳಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ನಾನು ನೋಡ್ತಾ ಇರ್ತೀನಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಂತ ಹೇಳಿ ಒಂದು ವಿಷಯ ಹರಿದಾಡ್ತಾನೆ ಇರುತ್ತೆ. ಅದೇನು ನಿಜನಾ ಸುಳ್ಳ ಒಂದು ಗೊತ್ತಿರಲ್ಲ, ಆದರೂ ಒಂದು ನ್ಯೂಸ್ ಹರಿದಾಡ್ತಾನೆ ಇರುತ್ತೆ. 2,000 ರೂಪಾಯಿ ತಿಂಗಳು ಬರುತ್ತಂತೆ, ನೆಕ್ಸ್ಟ್ ತಿಂಗಳು ಬರಲ್ವಂತೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ವಂತೆ, ಈ ರೀತಿಯಾದಂತಹ ವಿಷಯಗಳು ಬರ್ತಾ ಇರುತ್ತೆ. ಹೌದಾ? ನಿಮಗೂ ಕೂಡ ಅದು ಗೊತ್ತೇ ಇರುತ್ತೆ. ಈಗ ಅದೇ ರೀತಿಯಾಗಿ ಒಂದು ವಿಷಯ ಬಂದಿದೆ. ಏನಂತ ಹೇಳಿದರೆ, ಇನ್ನು ಮುಂದೆ ಮನೆಯ ಪ್ರತಿ ಯಜಮಾನಿಗೆ ಕಾಂಗ್ರೆಸ್ ಸರ್ಕಾರದವರು 4,000 ಹಣವನ್ನು ಕೊಡ್ತಾರೆ ಅಂತ ಹೇಳಿ. ಹೌದಾ? ನೀವು ಕೂಡ ಕೇಳಿರ್ತೀರ. ಈ ಒಂದು ವಿಷಯ ನಿಜನಾ, ಹೌದಾ, ಅಲ್ವಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ವಿಷಯಕ್ಕೆ ಬರೋಣ. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಒಂದು 2,000 ರೂಪಾಯಿ ಹಣ ಬರ್ತಾ ಇತ್ತು, ಇನ್ನು ಮುಂದೆ 4,000 ರೂಪಾಯಿ ಬರುತ್ತೆ ಅಂತ ಹೇಳಿರೋದು ನಿಜ. ಯಾರು ಹೇಳಿದರು, ಯಾಕೆ ಹೇಳಿದರು, ಮತ್ತು ಇದರಿಂದ ನೆಕ್ಸ್ಟ್ ಏನಾಗತ್ತೆ ಅಂತೇಳಿ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೋಡೋಣ. ರೀಸೆಂಟಾಗಿ ಒಂದು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಸಭೆಯಲ್ಲಿ ಒಂದು ವಿರೋಧ ಪಕ್ಷದವರು, ಏನು ಕಾಂಗ್ರೆಸ್ ಸರ್ಕಾರದವರಿಗೆ ವಿರೋಧ ಪಕ್ಷದವರು ಕೇಳ್ತಾರೆ, ನೀವು ಈ ರೀತಿಯಾಗಿ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀರಾ, ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ನೀವು ಕೊಡ್ತಾ ಇದ್ದರೆ ಇನ್ನು ಮುಂದೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ನೀವು ತೊಂದರೆಯನ್ನು ತಂದಿಡ್ತೀರಾ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರಾ, ಈ ಥರ 2,000 ರೂಪಾಯಿ ಕೊಟ್ಟು ತೊಂದರೆ ಮಾಡ್ತಿದ್ದೀರಲ್ಲ, ಇನ್ನೂ ಕೊಟ್ಬಿಡಿ, ಅವರಿಗೆ ಚೆನ್ನಾಗಿ ಫ್ರೀಯಾಗೆ ಕೊಟ್ಬಿಡಿ, ಇನ್ನೂ ಚೆನ್ನಾಗಾಗಲಿ ನಮ್ಮ ಹೆಣ್ಮಕ್ಳು ಅಂತ ಹೇಳಿ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದವರಿಗೆ ಹೇಳ್ತಾರೆ. ಆವಾಗ ಕಾಂಗ್ರೆಸ್ನ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ರವರು ಒಂದು ರಿಯಾಕ್ಟ್ ಮಾಡ್ತಾರೆ, ಒಂದು ಸ್ಪಂದನೆಯನ್ನು ಕೊಡ್ತಾರೆ. ಏನಂತ ಹೇಳಿದರೆ, ಆಯಿತು ಬಿಡಿ, ನಾವು 2,000 ರೂಪಾಯಿ ಜೊತೆಗೆ ಇನ್ನೂ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಉಚಿತವಾಗಿ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಸತ್ಯವಾಗ್ಲೂ ಹೇಳ್ತಾರೆ. ಏನಕ್ಕಂತ ಹೇಳಿದರೆ, ಅವ್ರು ಹೇಳಿದ್ದೇನಂತ ಹೇಳಿದರೆ, ನೆಕ್ಸ್ಟು ಬರೋ ಅಂತಹ ಒಂದು ಚುನಾವಣೆಯಲ್ಲಿ, ಏನು 2028ರಲ್ಲಿ ಒಂದು ಚುನಾವಣೆ ಬರುತ್ತೆ, ಆ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಗ್ಯಾರಂಟಿ ಯೋಜನೆಗಳು ಯಾವತ್ತಿಗೂ ಕೂಡ ಹೋಗಲ್ಲ, ಅದು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ, ನಾವು 2,000 ಜೊತೆಗೆ ಇನ್ನೂ 2,000ನ ಸೇರಿಸಿ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಫ್ರೆಂಡ್ಸ್, ಇಲ್ಲಿ ತಿಳ್ಕೊಳ್ಳಿ, ಇಲ್ಲಿ ಒಂದು ವಿಧಾನಸಭೆಯ ಒಂದು ಸಭೆಯಲ್ಲಿ ಏನು ಒಂದು ವಾದ ವಿವಾದಕ್ಕೆ ಬೀಳುತ್ತೆ ಈ ಮಾತು. ಅಂದರೆ 2 ಪಕ್ಷದವರಿಗೆ ವಿವಾದಕ್ಕೆ ಬಿದ್ದಂತಹ ಮಾತು, ಜಟಾಪಟಿಯಲ್ಲಿ ಒಂದು ವಿವಾದಕ್ಕೆ ಬಿದ್ದಂತಹ ಮಾತಾಗಿರುತ್ತೆ ಹೊರತು ಈ ಒಂದು ಮಾತು ಅಧಿಕೃತವಾಗಿ, ಈ ಒಂದು ಚರ್ಚೆ ಬಂದು ಅಧಿಕೃತವಾಗಿ ಘೋಷಣೆಯನ್ನು ಸರ್ಕಾರ ನೀಡಿಲ್ಲ. ಆಯಿತಾ? ಅವರೊಂದು ಮಾತು ಕೇಳ್ತಾರೆ, ಇವರು ಅದಕ್ಕೆ ಒಂದು ಸ್ಪಂದನೆಯನ್ನು ಕೊಡ್ತಾರೆ. ಆ ರೀತಿಯಾಗಿ ನಡೆದಿರ್ತಕ್ಕಂಥ ಒಂದು ವಿಷಯವೇ ಹೊರತು ಈ ಒಂದು ಯೋಜನೆಯ ಬಗ್ಗೆ ಇದು ಒಂದು ಅಧಿಕೃತವಾದ ಘೋಷಣೆ ಅಲ್ಲ. ಆದರೆ ಇದಂತೂ ಮಾತಾಡಿರೋದು ಅವರು ನಿಜ, ಎಲ್ಲ ಕಡೆಗೆ ವಿಷಯ ಹರಿದಾಡ್ತಾ ಇದೆ. ಅವರ ಒಂದು ನೆಕ್ಸ್ಟು 2028ಕ್ಕೆ ಒಂದು ಸರ್ಕಾರ ಬಂದರೆ 2,000 ಜೊತೆಗೆ ಇನ್ನೂ 2,000ವನ್ನು ನಾವು ಮಹಿಳೆಯರಿಗೆ ಉಚಿತವಾಗಿ ನೀಡ್ತೀವಿ ಅನ್ನೋ ಒಂದು ಮಾತನ್ನು ಕಾಂಗ್ರೆಸ್ನ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಸರ್ ಅವರು ತಿಳಿಸಿರ್ತಾರೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ ಹರಿದಾಡ್ತಿರ್ತಕ್ಕಂತಹ ವಿಷಯ. ಹಾಗೆ ಈ ವಿಷಯದ ಬಗ್ಗೆ ಏನು ಒಂದು ಜನರ ಅಭಿಪ್ರಾಯಗಳು ಹೊರಗಡೆ ಇವಾಗ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಅವ್ರು ಏನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಇದು ಖಂಡಿತವಾಗಿಯೂ ದೊಡ್ಡ ಅಮೌಂಟ್, ಸಣ್ಣ ಅಮೌಂಟ್ ಅಂತ ನಾನು ಖಂಡಿತವಾಗಿಯೂ ಹೇಳಲ್ಲ. ಏನಕ್ಕಂದರೆ ಈ 2,000 ರೂಪಾಯಿಂದ ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಎಷ್ಟೋ ಮನೆಯ ಮಕ್ಕಳು ವಯಸ್ಸಾಗಿರ್ತಾರೆ, ಅಂಥ ತಂದೆ ತಾಯಿಗಳಲ್ಲಿ ತಾಯಂದ್ರಿಗೆ ಒಂದು 2,000 ರೂಪಾಯಿ ಮಕ್ಕಳು ಕೊಡ್ತಾನೆ ಇರಲ್ಲ. ಅಂಥದ್ರಲ್ಲಿ ನಮ್ಮ ಸರ್ಕಾರ ಕೊಡ್ತಿದೆ, ಆ 2,000 ರೂಪಾಯಿಂದ ತುಂಬ ಹೆಲ್ಪ್ ಆಗ್ತಿದೆ. ಅವರು ಔಷಧಿ ಮಾತ್ರೆ ತೊಗೊತಾ ಇದ್ದಾರೆ, ಏನೋ ಒಂದು ಸೀರೆ ತೊಗೊತಿದ್ದಾರೆ, ಏನೋ ಒಂದು ಅವ್ರಿಗೆ ಖಂಡಿತವಾಗಿಯೂ ಹೆಲ್ಪ್ ಆಗ್ತಿದೆ. ಹೆಲ್ಪ್ ಆಗ್ತಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಆಯಿತಾ? ಏನೋ ಒಂದು ಅವ್ರಿಗೆ ಇಷ್ಟವಾದಂಥದ್ದನ್ನು ತೊಗೊತಾ ಇದ್ದಾರೆ. ಓಕೆ, ಇದನ್ನು ಸರ್ಕಾರ ಹೆಲ್ಪ್ ಮಾಡಿದೆ. ಆದರೆ ಸರ್ಕಾರ ಇಲ್ಲಿ ಏನು ಮಾಡ್ತಿದೆ ಅಂತ ಹೇಳಿದರೆ, ಹೆಲ್ಪ್ ಮಾಡೋದ್ರ ಜೊತೆಗೆ ಒಂದು ಜನರ ಹಣವನ್ನು ಹಿಂದ್ಗಡೆ ಕಿತ್ಕೊಂಡು ಮುಂದ್ಗಡೆ ಕೊಡೋ ಥರ ಮಾಡ್ತಾ ಇದೆ. ಹಿಂದೆ ಕೀಳ್ತಿರೋದು ಗೊತ್ತಾಗ್ತಿಲ್ಲ ಅಂತ ಹೇಳೋದು ಜನರ ಒಂದು ಅಭಿಪ್ರಾಯ. ಹೇಗೆ ಅಂತ ಹೇಳಿ ಹೇಳ್ತಾರೆ ಅಂದರೆ, ಅವರು ಜನರು ಹೇಳೋದು ಏನು ಅಂತ ಹೇಳಿದರೆ, ಅವ್ರು ಹೇಳೋದು, ಈಗ ನೋಡಿ, ಸೈಟ್ ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿದ್ದಾರೆ,
ಇವಾಗ ಒಂದು ಮಹಿಳೆಗೆ 2,000 ರೂಪಾಯಿ ಕೊಡ್ತಾರೆ. ಆ ಮಹಿಳೆ ಇನ್ನೊಂದು ಕಡೆ ಸೈಟ್‌ನ ತೊಗೊಳಕ್ಕೆ ಹೋದಾಗ ಅವಳಿಗೆ ಆ ಮಹಿಳೆಗೆ ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿದ್ದಾರೆ. ಅಲ್ಲಿಗೆ ತಿಳ್ಕೊಳ್ಳಿ, ಅವ್ರ ದುಡ್ಡನ್ನೇ ಕಿತ್ತಿ 2,000 ರೂಪಾಯಿ ಇವ್ರಿಗೆ ಕೊಡೋದು. ಅದಲ್ದಲೇ ಜಾಸ್ತಿನೇ ಕೇಳ್ತಾ ಇದ್ದಾರೆ. ಬರೀ 2,000 ರೂಪಾಯಿ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಕೇಳ್ತಿದ್ದಾರೆ. ಓಕೆ, ಜಾಸ್ತಿ ಕಿತ್ತಿ ಪ್ರತಿ ತಿಂಗಳು 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಹಣವನ್ನು ಇಲ್ಲಿ ಪ್ರತಿ ಮನೆಯ ಯಜಮಾನಿಗೆ ಕೊಡ್ತಾ ಇದ್ದಾರೆ. ಅದೊಂದು ಕಡೆಗಾದರೆ ಹಾಲಿನ ದರ ಏರಿಕೆ ಆಗಿದೆ, ತರಕಾರಿ ಬೆಲೆ ಏರಿಕೆ ಆಗಿದೆ, ಮತ್ತು ಕರೆಂಟ್ ಬಿಲ್ ಕೂಡ 1 ಯೂನಿಟ್ಟಿಗೆ ಇಷ್ಟಂತ ಜಾಸ್ತಿ ಮಾಡ್ತಿದ್ದಾರೆ. ಕೆಲವರಿಗೆ ನಾವು ಫ್ರೀ ಕರೆಂಟ್ ಬರ್ತಿದೆ ಬಿಡಿ, ಆದರೆ ಕೆಲವರಿಗೆ ಫ್ರೀ ಬರ್ತಿಲ್ವಲ್ಲ, ಅವರು ಜಾಸ್ತಿ ಅಮೌಂಟನ್ನು ಕಟ್ತಾರೆ. ಆವಾಗ ಅವ್ರಿಗೆ ಕೂಡ ತೊಂದರೆನೇ ಅಲ್ವಾ? ಅಲ್ಲಿ ಜನರ ಹಣವನ್ನೇ ಕಿತ್ತಿ ನಮಗೆ ಕೊಡೋ ಅಂಥದ್ದೇನು ಅಲ್ವಾ? ಈಗ ಸರ್ಕಾರ ಈ ಥರ ಮಾಡಿದರೆ ಮುಂದೆ ಜನರ ಒಂದು ಪರಿಸ್ಥಿತಿ ಏನು? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ? ಇದು ಒಂದು ಜನರ ಅಭಿಪ್ರಾಯ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಏನು ಅನಿಸ್ತಿದೆ ಆಯಿತಾ? ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ, ಈ ಒಂದು ಗ್ಯಾರಂಟಿ ಯೋಜನೆಯ ಬಗ್ಗೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ ನನಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನಾನು ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.